ಯಾಕಂದ್ರೆ ಈ ಜಿಲ್ಲೆಯ SP ಯಾರು ಹೇಳಿ? ನಮ್ಮೂರಲ್ಲಿದ್ದಂತ ಸಾಹೇಬ್ರು, ಒಳ್ಳೆ ಸಾಹೇಬ್ರು. ನಮ್ಗೆ SP ಆಗ್ಲಿ ಅಡಿಷನಲ್ SP ಆಗ್ಲಿ ಇದ್ದಾರೆ, ನಮ್ಮೂರಿಂದ ಸೇವೆ ಮಾಡೋಗಿರಂತವ್ರು. ಸೊ ನಾವು ಅವ್ರಿಗೂ ಗೌರವ ಕೊಡ್ಬೇಕಲ್ವಾ? ಹಂಗಾಗಿ ಮೊದಲನೇದಾಗಿ ನೀವು ಯಾರೂ ಸಹ ಇವತ್ತಿಂದ ಡ್ರಗ್ಸ್ ಮುಟ್ಟಲ್ಲ ಅಂತ ನಾಗರಿಕರಾದ ನಾವು ಸಮಾಜಕ್ಕೆ ಮತ್ತು ಕಾನೂನಿಗೆ ಗೌರವಿಸಿ ಸಂಪೂರ್ಣವಾಗಿ ಡ್ರಗ್ಸ್ ಮುಕ್ತ, ನಶಮುಕ್ತ ಚಿಂತಾಮಣಿಯನ್ನು ಮಾಡುತ್ತೇವೆಂದು ನಾವು ಬದುಕುತ್ತಿರುವ, ಜೀವನ ಮಾಡುತ್ತಿರುವ ದೇವರ ಸಮಾನರಾದ ಆಟೋಗಳ ಮೇಲೆ ಪ್ರಮಾಣ ಮಾಡುತ್ತೇವೆ. ಅಲ್ಲಿಗೆ ಅರ್ಥ ಆಯ್ತಲ್ಲ, ದೇವರಿದ್ದಂಗೆ ಹಾಕಿದ್ರೆ ನಶೆ ಮುಕ್ತ ಚಿಂತಾಮಣಿ ಮಾಡಲು ಎಲ್ಲರ ಸಹಕಾರ ಮುಖ್ಯ ತಹಶೀಲ್ದಾರ್ ಸುದರ್ಶನ ಯಾದವ್. ಚಿಂತಾಮಣಿ: ಒಬ್ಬ ವ್ಯಕ್ತಿ ಮಾದಕ ವಸ್ತುವಿನ ವ್ಯಸನಿಯಾದರೆ ಇಡೀ ಕುಟುಂಬ ಬೀದಿಪಾಲಾಗುತ್ತದೆ. ಚಿಂತಾಮಣಿಯನ್ನು ನಶೆಮುಕ್ತ ಚಿಂತಾಮಣಿ ಮಾಡಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ತಹಶೀಲ್ದಾರ್ ಸುದರ್ಶನ ಯಾದವ್ ಮನವಿ ಮಾಡಿದರು. ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಪಾಲಿಸ್ ಇಲಾಖೆ ಗುರುವಾರ ಆಯೋಜಿಸಿದ್ದ ಮಾದಕ ವಸ್ತುಗಳ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವ್ಯಸನಿಗಳು ತೆಗೆದುಕೊಳ್ಳುವ ವಸ್ತುಗಳಲ್ಲಿ ನಶೆಯಿಲ್ಲ, ಬದುಕುವ ರೀತಿಯಲ್ಲಿ ನಶೆಯಿದೆ. ಜೀವನದಲ್ಲಿ ಹೇಗೆ ಯಶಸ್ಸು ಕಾಣುತ್ತೇವೆ, ಮಕ್ಕಳು ಹೇಗೆ ಜೀವನದಲ್ಲಿ ಮುಂದೆ ಬರುತ್ತಾರೆ ಎನ್ನುವುದರಲ್ಲಿ ನಶೆಯಿದೆ. ಯಾರೂ ನಶೆಗೆ ದಾಸರಾಗಬಾರದು. ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡಿಸುವ ಮೂಲಕ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಲು ತಯಾರು ಮಾಡಬೇಕು ಎಂದರು. ಪೌರಾಯುಕ್ತ GN ಚಲಪತಿ ಮಾತನಾಡಿ, ಚಾಲಕರು ಕಷ್ಟಪಟ್ಟು ದುಡಿಯುವ ಶ್ರಮಜೀವಿಗಳು. ಮಾದಕ ವಸ್ತುಗಳು, ಮದ್ಯ ಮತ್ತಿತರ ವಸ್ತುಗಳ ದಾಸರಾಗಬಾರದು. ದುಡಿದು ಸಂಪಾದಿಸಿದ ಹಣವನ್ನು ನಶೆಗೆ ವ್ಯರ್ಥವಾಗಿ ಖರ್ಚು ಮಾಡಿದರೆ ಹೆಂಡತಿ ಮಕ್ಕಳ ಕುಟುಂಬದಲ್ಲಿ ಶಾಂತಿ ನಾಶವಾಗಿ ಬದುಕೆ ಹಾಳಾಗುತ್ತದೆ ಎಂದರು. ನಶಮುಕ್ತ ಜೀವನದ ಬಗ್ಗೆ ಸಾರ್ವಜನಿಕರು, ಯುವಕ ಯುವತಿಯರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಜಾಗೃತಿ ಅಭಿಯಾನವನ್ನು ಆಯೋಜಿಸಲಾಗಿದೆ. ಮದ್ಯ, ಸಿಗರೇಟ್, ಗಾಂಜಾ, ಡ್ರಗ್ಸ್ ಎಲ್ಲವೂ ಸಹ ನಶೆಯ ಭಾಗವಾಗಿರುತ್ತವೆ. ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಘನತೆಯಿಂದ ಜೀವನ ಸಾಗಿಸಬೇಕಾದರೆ ನಶೆಮುಕ್ತರಾಗಬೇಕು ಎಂದು ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಿಕುಮಾರ್ ಸಲಹೆ ನೀಡಿದರು. ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ, ಭಾರತದಲ್ಲಿ ಪ್ರತಿದಿನ 6,000 ಜನ ಕ್ಯಾನ್ಸರ್ಗೆ ಬಲಿಯಾಗುತ್ತಿದ್ದಾರೆ. ಮಾದಕ ವಸ್ತುಗಳು, ಗುಟ್ಕಾ, ಬೀಡಿ, ಸಿಗರೇಟ್ ಮತ್ತಿತರ ವಸ್ತುಗಳಿಂದ ಮಾರಕ ರೋಗ ಕ್ಯಾನ್ಸರ್ ಆವರಿಸಿಕೊಳ್ಳುತ್ತದೆ. ಮಾದಕ ವಸ್ತುಗಳ ಕುರಿತು ಯಾವುದೇ ಮಾಹಿತಿ ದೊರೆತರೂ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಮನವಿ ಮಾಡಿದರು. ಆಟೋ ಮತ್ತು ಇತರೆ ವಾಹನಗಳ ಚಾಲಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದರು. ಇದು ನಮ್ಮೂರು, ಹೌದಲ್ವಾ? ಸೊ ನಾವೆಲ್ಲ ಚೆನ್ನಾಗಿದ್ರೆ ಊರಲ್ವಾ? ಸೊ ಹಂಗಾಗಿ ಕಷ್ಟಪಟ್ಟು ದುಡಿಯಂತವ್ರು ನೀವು ಹೇಳ್ಬೇಕಂದ್ರೆ ಕಷ್ಟಪಟ್ಟು ದುಡಿದು ಸ್ವಾವಲಂಬಿಗಳು ನೀವೆಲ್ಲಾನು. ನಾವೇ ಕಾಜಿ ನಿಮ್ಮಷ್ಟೇ ಕರ್ರಿ ಕಾಮ್ ಕ್ಯಾಕರ್ರಿ ಇದು. ಹಂಗಾಗಿ ನೀವು ದಯವಿಟ್ಟು ಇವತ್ತು ನಿಮ್ಮ ವಿಷಯ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಏನಂತ ಡ್ರಗ್ಸ್ ಮುಕ್ತ ಚಿಂತಾಮಣಿ ಮಾಡಬೇಕು ಅಂತ ನಮ್ಮ ಎಲ್ಲರ ಒಂದು ಕನಸು. ಯಾವುದೇ ಕಾರಣಕ್ಕೂ ಈ ಒಂದು ಡ್ರಗ್ಸ್ ಅನ್ನಾಗ್ಲಿ, ಬೇರೆ ಈ ಸೊಲ್ಯೂಷನ್ ವಸ್ತು ಕುಡಿಯೋದು, ಟಾಬ್ಲೆಟ್ಸ್ ತಿನ್ನೋದು, ಇಂಜೆಕ್ಷನ್ ಹಾಕೊಳ್ಳೋದು ಇವೆಲ್ಲ ಮಾಡಬಾರ್ದು. ಯಾಕಂದ್ರೆ ನಿಮ್ಮನ್ನ ನಂಬಿಕೊಂಡು ಸುಮಾರು ಕುಟುಂಬಗಳಿದಾವೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರೇನು ನೀವು 500 ರೂಪಾಯಿಂದ 1000 ರೂಪಾಯಿ ಅಷ್ಟೇ ದುಡಿಯೋಕ್ಕಾಗುತ್ತೆ. ಅದನ್ನ ನೀವು ಇಂಥದಕ್ಕೆಲ್ಲ ಉಪಯೋಗಿಸ್ತಾ ಹೋದ್ರೆ ಇಡೀ ನಿಮ್ಮ ಕುಟುಂಬ ನಿಮ್ಮ ನಂಬಿಕೊಂಡಿರ್ತದೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇದ್ರ ಮೇಲೆ ನಿಂತಿರ್ತದೆ. ಸಾಯಂಕಾಲ ನೀವು ನಶೆಯಲ್ಲಿ ಹೋದಾಗ ನಿಮ್ಮ ಕುಟುಂಬ ನೀವು ನೋಡ್ಬೋದು, ಮನೆಯೆಲ್ಲ ಸುಮಾರು ಜೆ ಕಾಲೋನಿ ಇರ್ಬೋದು, ಬೇರೆ ಕಾಲೋನಿ ಮರ್ಡರ್ಸ್ ಆಗ್ತದೆ, ನೋಡ್ತಾ ಇದ್ರಲ್ಲ. ಇದಕ್ಕೆಲ್ಲ ಪ್ರೇರೇಪಣೆ ಡ್ರಗ್ಸ್. ಆಯ್ತಾ? ನಶೆಯಲ್ಲಿದ್ದಾಗ ಮನುಷ್ಯ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದರಿಂದ ದೂರ ಇರಬೇಕು. ಚಿಂತಾಮಣಿ ಇದು ಡ್ರಗ್ಸ್ ಮುಕ್ತ ಚಿಂತಾಮಣಿ ಆಗ್ಬೇಕು. ನಿಮ್ಗೆಲ್ಲ ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರು ನಿಮ್ಗೆಲ್ಲ ಒಳ್ಳೆ ಸ್ಟ್ಯಾಂಡ್ಸ್ ಮಾಡ್ಕೊಳಕ್ಕೆ ಈಗಾಗಲೇ ರಸ್ತೆಗಳು ಮಾಡ್ತಿದ್ದಾರೆ, ಹೌದಲ್ವಾ? ಸೊ ನಿಮ್ಗೆಲ್ಲ ಅದನ್ನು ಸಹ ನಗರಸಭೆಯಿಂದ ಸೌಲಭ್ಯ ಮಾಡ್ಕೊಡ್ತೀವಿ. ನಿಮ್ಗೆ ಏನೇ ಇರಲಿ ತಾಲೂಕು ಆಡಳಿತ ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸೌಲಭ್ಯಗಳು ಸಹ ಸಿಗ್ತವೆ. ಇವೆಲ್ಲ ನೀವು ಪಡ್ಕೊಬೇಕಂತಂದ್ರೆ ಮೊದಲನೇದಾಗಿ ನೀವೆಲ್ಲ ಏನಾಗಿರ್ಬೇಕು? ಆರೋಗ್ಯವಾಗಿರ್ಬೇಕು, ಅಲ್ವಾ? ಸೊ ಎಲ್ಲರೂ ಆರೋಗ್ಯವಾಗಿರ್ಲಿ ಅಂತ ಭಾವಿಸ್ತಾ, ನೀವು ನಿಮ್ಮ ಕುಟುಂಬಗಳು ಚೆನ್ನಾಗಿರ್ಲಿ, ಎಲ್ಲೂ ಸಹ ಅಪಘಾತಗಳಿಗೆ ಈಡಾಗದೆ ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ನೀವು ತಲುಪಿಸುವಂತ ಒಂದು ಮಹತ್ವವಾದಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಮಾಡ್ತಾ ಇರುವಂತ ಸೇವೆ ನಾವು ಕೂಡ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವೆಲ್ಲ ಆರೋಗ್ಯವಾಗಿರ್ಬೇಕು, ನಶಮುಕ್ತ ಚಿಂತಾಮಣಿ ಆಗ್ಬೇಕು, ಡ್ರಗ್ಸ್ ಮುಕ್ತ ಚಿಂತಾಮಣಿ ಆಗ್ಬೇಕು. ಎಲ್ಲ ನಮ್ಮೂರಿನವರು ಚೆನ್ನಾಗಿರ್ಲಿ ಅಂತ ನಾನು ಭಾವಿಸ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ
ನಮಸ್ಕಾರ. ಇಲ್ಲಿ ತುಂಬ ಜನ ಆಟೋದವರು ಇದ್ದೀರಾ. ನಾನು ಕೂಡ ಬೆಂಗಳೂರಲ್ಲಿ ಓದಿದ್ದು. ಆಟೋವರೆಗೂ ನಮಗೂ ತುಂಬ ಅವಿನಾವ ಅಂತ ಒಂದು ಸಂಬಂಧ ಇರೋಂಥದ್ದು. ಈಗಾಗಲೇ ಇವ್ರು ಹೇಳಿದ್ದಾರೆ, ಈ ಒಂದು ಏನು ನಶೆ ಇದೆ, ನಶೆ ನಾವು ತಗೊಳ್ಳುವಂಥ ವಸ್ತುಗಳಲ್ಲಿಲ್ಲ, ನಾವು ಬದುಕೋ ರೀತಿಯಲ್ಲಿ ಇರ್ತದೆ. ನಾವು ಹೆಂಗೆ ಬದುಕ್ತೀವಿ, ನಾವು ಏನು ಯಶಸ್ಸನ್ನು ಕಾಣ್ತೀವಿ, ತಮ್ಮ ಮಕ್ಕಳು ಅವರು ಏನೋ ಒಂದು ಯಶಸ್ಸನ್ನ ಕಾಣ್ತಾರೆ, ಜೀವನದಲ್ಲಿ ಮುಂದೆ ಬರ್ತಾರೆ, ನಿಮ್ಮನ್ನು ಸಾಕೋ ಮಟ್ಟಕ್ಕೆ ಬೆಳೀತಾರೆ. ಅದರಲ್ಲಿ ಸಿಗುವಂಥ ನಶೆ ಮುಂದೆ ಈ ನಶೆ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ. ತಾವೆಲ್ಲರೂ ಕೂಡ ತಮ್ಮ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ. ತಾವು ಕೂಡ ತಮ್ಮ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇಳಿ ವಯಸ್ಸಲ್ಲಿ ಮಕ್ಕಳು ನಿಮಗೆ ಒಂದು ಬೆಂಬಲವಾಗಿ ನಿಂತ್ಕೊತಾರೆ. ನೀವೀಗ ಇದಕ್ಕೆ ದಾಸರಾಗೋದು ಅಥವಾ ತಮ್ಮ ಮಕ್ಕಳು ಇದಕ್ಕೆ ದಾಸರಾದರೆ ಇಡೀ ಕುಟುಂಬ ಬೀದಿ ಪಾಲಾಗುತ್ತೆ. ದಯವಿಟ್ಟು ಇದಕ್ಕೆ ಎಲ್ಲರೂ ಕೂಡ ಡ್ರಗ್ಸ್ ಬೇಡ ಬ್ರೋ ಅಂತ ತಾವೆಲ್ಲರೂ ಕೂಡ ಒಕ್ಕಲಿನಿಂದ ಹೇಳಿ ಚಿಂತಾಮಣಿಯನ್ನು ನಶೆ ಮುಕ್ತ ಚಿಂತಾಮಣಿ ಮಾಡಬೇಕು ಅಂತ ತಮ್ಮೆಲ್ಲ ಕೊಡ್ತಾ ನಿಮ್ಮ ಮಾತನ್ನ ಮುಗಿಸ್ತೀನಿ. ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇದರಲ್ಲಿ ನಾವು ಏನು ನಶೆಮುಕ್ತ ಜೀವನ ಅಥವಾ ನಮ್ಮ ಏನು ಟ್ಯಾಗ್ ಲೈನ್ ಇದೆ, ಬೇಡ ಬ್ರೋ ಅನ್ನೋದೇಳಿ ಈ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದು ನಡೀತಾ ಇದೆ. ನಶೆ ಅನ್ನೋದು ಬೇಡ, ನಶೆ ನಮ್ಮ ಮತ್ತು ನಮ್ಮ ಕುಟುಂಬನ ಹಾಳು ಮಾಡೋಕ್ಕೆ ಒಂದು ದಿಕ್ಕಿನಲ್ಲಿ ಯುವಕರಿಗೆ ಮತ್ತು ಎಲ್ಲ ಜನರು ನಮ್ಮ ಸಾರ್ವಜನಿಕರು ಏನಿದೆ ಚಿಂತಾಮಣಿ ಅವರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮಕ್ಕೋಸ್ಕರ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕಮಿಷನರ್ ಸಾಹೇಬರು ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ. ಇವರೆಲ್ಲ ನಮ್ಮೆಲ್ಲ ಒಕ್ಕಲ ನುಡಿ ಏನಂದರೆ, ದಯವಿಟ್ಟು ನಿಮ್ಮ ಕುಟುಂಬದವರಿಗೆ ಅಥವಾ ನಿಮ್ಮ ಸ್ನೇಹಿತರು, ನೀವು ಆಟೋದವ್ರಿಗೆ ಯಾಕೆ ನಾವು ಕರೆದು ಹೇಳ್ತಿರೋದಂದರೆ, ನಿಮಗೆ ಸಾರ್ವಜನಿಕರ ಸಂಪರ್ಕ ನೇರವಾಗಿರುತ್ತೆ. ನೀವು ಸಾರ್ವಜನಿಕರಿಗೆ ಅರಿವು ಮೂಡಿಸ್ಬೋದು. ನೀವು ಗಲ್ಲಿಗಳಲ್ಲಿ ಓಡಾಡ್ತೀರಿ, ಪ್ರೆಸೆನ್ಸ್ ಎಲ್ಲ ಹುಡುಗರಿಗೆ, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರೆಲ್ಲ ನಿಮ್ಮ ಸಂಪರ್ಕದಲ್ಲಿ ಸಿಗ್ತಾರೆ. ಹಾಗಾಗಿ ನಾವು ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲೂ ಇರುತ್ತೆ. ಹಾಗಾಗಿ ನೀವು ಹುಡುಗರು ಅಥವಾ ಏನೋ ವಯಸ್ಕರು ಅಥವಾ ಚಿಕ್ಕ ಹುಡುಗರು ಏನಾದರೂ ಆ ಥರ ನಶೆ ಅಂದರೆ ಎಲ್ಲ ಥರ ಆಗ್ಬೋದು. ಯಾವುದು ಗಾಂಜಾ ಆಗ್ಬೋದು, ಈ ಸಿಗರೇಟು ಆಗ್ಬೋದು. ಸಿಗರೇಟು ಒಂದು ಅದನ್ನು ನಾವು ಬೇಡ ಅಂತಲೇ ಹೇಳ್ತೀವಿ. ಸ್ಕೂಲು ಪರಿಸರಗಳಲ್ಲಿ ಯಾವುದು ಸಿಗರೇಟ್ಗಳನ್ನು ಬೇಡ ಅಂದಿದ್ದೀವಿ. ಆ ಪ್ರಕಾರ ನಾವು ಸಿಗರೇಟ್ ಸೇದ ಒಂದೆರಡು ಬುದ್ಧಿ ಮಾತು ಹೇಳೋದು ಸಾಕು, ಅವ್ರ ಜೀವನ ಉದ್ಧಾರ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೀವೆಲ್ಲ ನಮ್ಮ ಜೊತೆ ಇದ್ದಿದ್ರಿ ಅಂತ ಹೇಳಿ ಭಾವಿಸ್ತಾ, ದಯವಿಟ್ಟು ಎಲ್ಲರಿಗೂ ಅರಿವು ಮೂಡಿಸ್ಬೇಕಂತ ಈ ಎರಡು ಮಾತು ನಾನು ಮುಗಿಸ್ತೇನೆ. ದಯವಿಟ್ಟು ಸಹಕರಿಸಬಹುದು. ಭಾರತದಲ್ಲಿ ಪ್ರತಿ ದಿವಸ 6,000 ಜನ ಕ್ಯಾನ್ಸರ್ ಬಂದು ಸಾಯ್ತಾ ಇದ್ದಾರೆ. ತಮಗೆಲ್ಲ ಅನಿಸ್ಬೋದು, ಅವ್ರ್ಯಾರೋ ಸತ್ತಿದ್ದಾರೆ ನಮಗೇನು ಅಂತ. ನಾಳೆ ದಿನ ನಮ್ಮಲ್ಲೂ ಆಗ್ತದೆ. ವಿಕ್ಟೋರಿಯಾ ಹಾಸ್ಪಿಟಲ್ ಗಮನಿಸಿದ್ರೆ ನಿಮಗೆ ಎಷ್ಟು ಜನ ಎಲ್ಲ ಮಾದಕ ವಸ್ತುಗಳಿಗೆ ಬಲಿಯಾಗಿ ಏನು ಗುಟ್ಕಾ, ಗಾಂಜಾ, ಬೀಡಿ, ಸಿಗರೇಟು ಎಲ್ಲರೂ ಕೂಡ ನಿಮ್ಮಲ್ಲೇ ನೋಡಿ ಅಲ್ಲಲ್ಲೇ ಉಗಿದು ಅವ್ರಿಗೆ ಶ್ವಾಸಕೋಶ ಎಲ್ಲ ಹಾಳಾಗಿ ತನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇರುತ್ತೆ. ಲಂಗ್ ಕ್ಯಾನ್ಸರ್ ಬಂದು ಪ್ರತಿ ದಿವಸ ಅಷ್ಟು ಜನ ಸಾಯ್ತಾ ಇದ್ದಾರೆ. ನಮ್ಮಲ್ಲಿ ಯಾರು ಸಾಯಬಾರ್ದು. ಅದಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯಿಂದ ಒಂದು ರೈಸ್ ಅನ್ನೋ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ರೈಸ್ ಅಂತ ಏನಂತಂದ್ರೆ RISE, ರೈಸ್ ಅಂದ್ರೆ ರೆಫ್ಯೂಸ್. ನೀವು ಅದನ್ನ ತಿರಸ್ಕರಿಸಬೇಕು, ಮಾದಕ ವಸ್ತುಗಳನ್ನ ತಿರಸ್ಕರಿಸಬೇಕು. ಇನ್ಫಾರ್ಮ್, ಐ ಅಂದ್ರೆ ಇನ್ಫಾರ್ಮು, ಮಾದಕ ವಸ್ತುಗಳನ್ನ ಎಲ್ಲಾದ್ರೂ ಮಾರಾಟ ಮಾಡ್ತಾ ಇದ್ರೆ ಅದನ್ನ ಪೊಲೀಸರಿಗಾಗ್ಲಿ ತಾಲೂಕು ಇನ್ಫಾರ್ಮ್ ಮಾಡಬೇಕು, ಅಂದ್ರೆ ಮಾಹಿತಿ ಕೊಡಬೇಕು. ಸಪೋರ್ಟ್, ನೀವು ಇದಕ್ಕೆ ಏನ್ ಮಾಡ್ತಾ ಇದ್ದೀರಾ ಅದೇ ಸಪೋರ್ಟ್. ಇದನ್ನ ನಾವು ಸಂಪೂರ್ಣವಾಗಿ ಚಿಂತಾಮಣಿಯಿಂದ ತೊಡಗಾಕ್ಬೇಕು ಅಂದ್ರೆ ನಿಮ್ಮೆಲ್ಲರ ಒಂದು ಸಹಾಯ ಅತ್ಯಮೂಲ್ಯ ಅಂತೇಳಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ಮತ್ತೆ ಎಂಪವರ್, ಸಬಲೀಕರಣ ಆಗಬೇಕು. ಒಂದು ಒಳ್ಳೆ ಆರೋಗ್ಯಯುತವಾದಂಥ ಚಿಂತಾಮಣಿನ ನಾವು ಕಟ್ಟಬೇಕು ಅಂತಂದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಅವಶ್ಯಕ ಅಂತ ಹೇಳ್ತಾ, ದಯಮಾಡಿ ಎಲ್ಲ ಒಂದ್ಸರಿ ಹೇಳ್ತೀರಾ? ನಮಗೆ ಆರೋಗ್ಯ ಬೇಕು. ಡ್ರಗ್ಸ್ ಬೇಕಾ? ಬೇಡ ಬ್ರೋ. ಡ್ರಗ್ಸ್ ಕೇಳಿಸ್ತಾ ಇಲ್ಲ. ಡ್ರಗ್ಸ್ ಥ್ಯಾಂಕ್ ಯು.